ಕಲ್ಯಾಣ ಕರ್ನಾಟಕದ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಆಹಾರದಲ್ಲಿ ಹುಳು ಪತ್ತೆಯಾಗಿದೆ, ಮಕ್ಕಳ ಹೊಟ್ಟೆ ಸೇರ್ತಾ ಇದೆ ವಿಷ ಆಹಾರ. ಅಂಗನವಾಡಿ ಮಕ್ಕಳಿಗೆ ಹುಳು ಹಿಡಿದ ರೇಷನ್ ಪೂರೈಕೆ ಆಗ್ತಾ ಇದೆಯಂತೆ. ಕಳಪೆ ಆಹಾರ ಪೂರೈಕೆ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಕಣ್ಮುಚ್ಚಿ ಕುಳಿತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಗರ್ಭಿಣಿಯರ ಮನೆಗೆ ತಲುಪದ ಪೌಷ್ಟಿಕ ಆಹಾರ ಧಾನ್ಯ. ಬೀದರ್ನಲ್ಲಿ ಅಂಗನವಾಡಿಗೆ ಕಳಪೆ ಪಡಿತರ ಪೂರೈಕೆ ಆಗ್ತಾ ಇದೆ. ರಿಪಬ್ಲಿಕನ್ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ನಡೆಸಿದಾಗ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪೌಷ್ಟಿಕತೆ ತಾಂಡವಾಡ್ಲತ್ತ. ಅಪೌಷ್ಟಿಕತೆ ನಿವಾರಣೆಗೋಸ್ಕರ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನಂದ್ರೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಕೊಡ್ತಾರ. ಅದೇ ರೀತಿ ಅಂಗನವಾಡಿ ಮಕ್ಕಳಿಗೆ 1 ರಿಂದ 3 ವರ್ಷ ಒಳಗಡೆ ಮಕ್ಕಳಿಗೆ ಸಾಕಷ್ಟು ಪೌಷ್ಟಿಕ ಆಹಾರ ಅಂಗನವಾಡಿ ಕೇಂದ್ರ ಮೂಲಕ ಕೊಡಬೇಕು. ಅದರ ನಿಜಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೋರಿ ನೋಡಲೇಬೇಕು. ಯಾಕಂದ್ರೆ ಸಂಪೂರ್ಣ ಕಳಪೆ ಮಟ್ಟದ ಆಹಾರ ಧಾನ್ಯ ವಿತರಣೆ ಮಾಡ್ತಾ ಇದ್ದಾರೆ. ನಾವು ಅಂಗನವಾಡಿ ಕೇಂದ್ರದಲ್ಲಿ ಇದ್ದೀವಿ, ನಿಮಗೆ ನೋಡಬಹುದು ನೀವು ದೃಶ್ಯದಲ್ಲಿ ಯಾವ ರೀತಿ ಈಗಾಗಲೇ ಪೌಷ್ಟಿಕ ಆಹಾರ ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಪ್ರತಿಯೊಂದು ಆಹಾರ ಧಾನ್ಯ ಸಂಪೂರ್ಣವಾಗಿ ಕಳಪೆ ಮಟ್ಟದ ಇದೆ ಅಂತ ಹೇಳ್ಬಹುದು. ನೋಡಬಹುದು ಇದು ಈಗಾಗಲೇ ಏನ್ ಉಪ್ಪಿಟ್ಟಿರ್ಬೋದು, ಅದು ಮಾಡ್ಲಿಕ್ಕೆ ಖಾರ ಅಂತ ಹೇಳ್ತಾರ. ಸಂಪೂರ್ಣ ಕೆಂಪು ಕಲರ್ ಇರ್ತದೆ. ನೋಡಬಹುದು ಇದು ಯಾವ ಕಲರ್ ಇದೆ ಖಾರ. ರವಾ ನೋಡಬಹುದು ನೀವು, ಇದು ಈಗಾಗಲೇ ಉಪ್ಪಿಟ್ಟು ಮಾಡ್ತಾರ. ರವಾ ಸಂಪೂರ್ಣವಾಗಿ ಒಳಗಡೆ ಏನದಂದ್ರೆ ಹುಳಗಳು ಧೂಳಿನಿಂದ ಏನಂದ್ರೆ ರವಾ ಕೂಡಿದೆ. ಟೋಟಲ್ ಏನದಂದ್ರೆ ಯಾವ ರೀತಿ ಒಂದು ಕಚರ ಇದ್ದಂಗೆ ರವಾ ಇದೆ. ಇದು ನೋಡಬಹುದು ನೀವು, ನಾವು ತೋರಿಸ್ತಾ ಇದ್ದೀನಿ ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ. ಏನ್ ಬೆಲ್ಲ ಅಂತ ಕೊಡ್ತಾರ, ನಿಜಕ್ಕೂ ಮಕ್ಕಳು ಕೈ ಬೀಜ ಮತ್ತು ಬೆಲ್ಲ ಕೊಡ್ತಾರ. ಶೇಂಗಾ ಅಂತೂ ಕೊಡ್ತಾ ಇಲ್ಲ. ಶೇಂಗಾ ಮತ್ತು ಬೆಲ್ಲ ತಿಂದ್ರು ಪೌಷ್ಟಿಕಾಂಶ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾರ. ಆದ್ರೆ ಬೆಲ್ಲ ನೋಡಬಹುದು ನೀವು ಯಾವ ರೀತಿ ಕೆಂಪು ಮಣ್ಣು ಇದ್ದಂಗಿದೆ, ಸ್ಮೆಲ್ ಬರ್ತಾ ಇದೆ. ಇಂಥ ಬೆಲ್ಲ ಏನದಂದ್ರೆ ಕೊಡ್ತಾರ. ನೋಡಬಹುದು ನೀವು ಮೊಟ್ಟೆಗಳೇನದಂದ್ರೆ ಯಾವ ರೀತಿ ಬಾಲ್ ಏನದಂದ್ರೆ ನೀರಿನಲ್ಲಿ ಮೇಲ್ಗಡೆ ತೇಲ್ತಾವ. ನೋಡಬಹುದು ನೀವು, ನಾವು ಒಳಗಡೆ ಹಾಕಿರೋ ಮೇಲ್ಗಡೆ ಬರ್ತಾ ಇವೆ. ಇಂಥ ಕಳಪೆ ಮಟ್ಟದ ಮೊಟ್ಟೆಗಳ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬಹುದು. ನೋಡಬಹುದು ನೀವು ಮೆಣಸಿನಕಾಯಿ ಇರಬಹುದು, ಮತ್ತೆ ಅದೇ ರೀತಿ ಅಲ್ಲಿ ನೋಡಬಹುದು ನೀವು ಕಡಲೆಬೇಳೆ ಒಳಗಡೆ ಹುಳಗಳು ಹತ್ತಿವೆ. ಇಂಥ ಕಳಪೆ ಮಟ್ಟದ ಆಹಾರ ಧಾನ್ಯ ನಿಜಕ್ಕೂ ಅಂಗನವಾಡಿಗಳಿಗೆ ಕೇಂದ್ರಗಳಿಗೆ ಸಪ್ಲೈ ಆಗ್ತಾ ಇದೆ. ಅಂಗನವಾಡಿ ಮಕ್ಕಳು ಈ ಒಂದು ಆಹಾರ ಏನಂದ್ರೆ ಸೇವಿಸುವ ನಿಜಕ್ಕೂ ಅವ್ರ ಅಪೌಷ್ಟಿಕತೆ ನಿವಾರಣೆ ಆಗ್ತದೇನೋ. ಅದೇ ರೀತಿ ಗರ್ಭಿಣಿಯರು ಬಾಣತಿಯರು ಏನಿರ್ತಾರ ಅವ್ರಿಗೆ ಕೂಡ ಮನೆ ಹೋಗಿ ಕೊಡ್ತೀವಿ ಅಂತ ಹೇಳ್ತಾರ. ಅವ್ರೇನಂದ್ರೆ ಇಂಥ ಆಹಾರ ಧಾನ್ಯ ಸೇವಿಸಬಹುದೇನು. ನೋಡಬಹುದು ನೀವು ಸಾಕಷ್ಟು ಮಿಲೆಟ್ ಲಡ್ಡು ಮಿಶ್ರಣ ಅಂತ ಹೇಳಿ ಸಾಕಷ್ಟು ಸರ್ಕಾರ ಏನಂದ್ರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಆಹಾರ ಧಾನ್ಯ ರೆಡಿ ಮಾಡಿ ಕೊಡ್ತಾರ. ಆದ್ರೆ ಆ ಆಹಾರ ಧಾನ್ಯ ನಿಜಕ್ಕೂ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ. ನಾವೀಗ ಇನ್ನೊಂದು ಅಂಗನವಾಡಿ ಕೇಂದ್ರದಲ್ಲಿದ್ದೀವಿ. ಅಂಗನವಾಡಿಗಳಿಗೆ ಏನ್ ಆಹಾರ ಧಾನ್ಯ ಪೂರೈಕೆ ಮಾಡ್ತಾರ, ಸಾಕಷ್ಟು ಅದರಲ್ಲೂ ಕೂಡ ಅರ್ಧಮರ್ಧ ಕಮ್ಮಿ ಮಾಡಿ ಕೊಡ್ತಾ ಇದ್ದಾರೆ ಎಂಬ ಆರೋಪ ಅಂಗನವಾಡಿ ಕಾರ್ಯಕರ್ತರು ಕೇಳಿ ಬರ್ತಾ ಇದೆ. ನೋಡಬಹುದು ನೀವು ದೃಶ್ಯದಲ್ಲಿ ಯಾವ ರೀತಿ ಇದು ಬೆಲ್ಲ ಏನ್ ಮಕ್ಕಳಿಗೆ ಮೊದಲ ಪೌಷ್ಟಿಕಾಂಶ ಈ ಭಾಗದಲ್ಲಿ ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ. ಪೌಷ್ಟಿಕಾಂಶ ಹೆಚ್ಚಿಗಾಗ್ಲಿ ಅಂತ ಹೇಳಿ ಬೆಲ್ಲ ಮತ್ತು ಶೇಂಗಾ ಕೊಡ್ತಿರು. ನೋಡಬಹುದು ನೀವು ಬೆಲ್ಲ ಯಾವ ರೀತಿ. ಈ ಬೆಲ್ಲ ನಿಜಕ್ಕೂ ದನಗಳು ಕೂಡ ತಿಂಬಲ್ಲ ಅಂತ ಬೆಲ್ಲ ಏನದಂದ್ರೆ ಇವ್ರೇನದಂದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆ ಮಾಡ್ತಾ ಇದ್ದಾರೆ. ಟೋಟಲಿ ಹೇಳೋರು ಯಾರು ಇಲ್ದಂಗ್ ಕಾಣ್ತಾ ಇದೆ. ನೋಡಬಹುದು ನೀವು ಬೆಲ್ಲ. ರವಾ ನೋಡಬಹುದು ನೀವು ಯಾವ ರೀತಿ ಇದು ಮಾಡುವ ಒಳಗಿನ ಸಾಕಷ್ಟು ಧೂಳು ಏನದಂದ್ರೆ ಹೋಗ್ತಾ ಇದೆ. ಅಂದ್ರೆ ಅರ್ಧ ರವಾ ಅರ್ಧ ಧೂಳು ಈ ರೀತಿ ಏನದಂದ್ರೆ ಕಳಪೆ ಮಟ್ಟದ ಆಹಾರ ಧಾನ್ಯ ಪೂರೈಕೆ ಮಾಡ್ತಾ ಇದ್ದಾರ. ಏನ್ ಆಹಾರ ಧಾನ್ಯ ಪೂರೈಕೆ ಮಾಡ್ತಾರ ಅವರೆಲ್ಲ ಒಂದ್ ಕಡೆ ಅರ್ಧಮರ್ಧ ಆಹಾರ ಧಾನ್ಯ ಕಳುವು ಮಾಡ್ತಾ ಇದಾರೆ ಅನ್ನೋದು ಆರೋಪ ಅಂಗನವಾಡಿ ಕಾರ್ಯಕರ್ತರದಾಗ ಅಂತ ಹೇಳ್ಬೋದು. ಈಗಲಾದರೂ ಸರ್ಕಾರ ಅಧಿಕಾರಿಗಳು ಏನ್ ಅಂಗನವಾಡಿ ಕೇಂದ್ರಗಳಲ್ಲಿ ಏನ್ ಕಳ್ಳಾಟ ನಡೀತಾ ಇದೆ, ಇನ್ನೊಂದೆಡೆ ಏನ್ ಕಳಪೆ ಆಹಾರ ಧಾನ್ಯ ಕೊಡ್ತಾ ಇದಾರ, ಅದು ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕಲ್ಯಾಣ ಕರ್ನಾಟಕದ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಆಹಾರದಲ್ಲಿ ಹುಳು ಪತ್ತೆಯಾಗಿದೆ, ಮಕ್ಕಳ ಹೊಟ್ಟೆ ಸೇರ್ತಾ ಇದೆ ವಿಷ ಆಹಾರ. ಅಂಗನವಾಡಿ ಮಕ್ಕಳಿಗೆ ಹುಳು ಹಿಡಿದ ರೇಷನ್ ಪೂರೈಕೆ ಆಗ್ತಾ ಇದೆಯಂತೆ. ಕಳಪೆ ಆಹಾರ ಪೂರೈಕೆ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಕಣ್ಮುಚ್ಚಿ ಕುಳಿತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಗರ್ಭಿಣಿಯರ ಮನೆಗೆ ತಲುಪದ ಪೌಷ್ಟಿಕ ಆಹಾರ ಧಾನ್ಯ. ಬೀದರ್ನಲ್ಲಿ ಅಂಗನವಾಡಿಗೆ ಕಳಪೆ ಪಡಿತರ ಪೂರೈಕೆ ಆಗ್ತಾ ಇದೆ. ರಿಪಬ್ಲಿಕನ್ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ನಡೆಸಿದಾಗ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗಿದೆ.
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪೌಷ್ಟಿಕತೆ ತಾಂಡವಾಡ್ಲತ್ತ ಅಪೌಷ್ಟಿಕತೆ ನಿವಾರಣೆಗೋಸ್ಕರ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನಂದ್ರೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಕೊಡ್ತಾರ. ಅದೇ ರೀತಿ ಅಂಗನವಾಡಿ ಮಕ್ಕಳಿಗೆ 1 ರಿಂದ 3 ವರ್ಷ ಒಳಗಡೆ ಮಕ್ಕಳಿಗೆ ಸಾಕಷ್ಟು ಪೌಷ್ಟಿಕ ಆಹಾರ ಅಂಗನವಾಡಿ ಕೇಂದ್ರ ಮೂಲಕ ಕೊಡಬೇಕು. ಅದರ ನಿಜಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೋರಿ ನೋಡಲೇಬೇಕು. ಯಾಕಂದ್ರೆ ಸಂಪೂರ್ಣ ಕಳಪೆ ಮಟ್ಟದ ಆಹಾರ ಧಾನ್ಯ ವಿತರಣೆ ಮಾಡ್ತಾ ಇದ್ದಾರೆ. ನಾವು ಅಂಗನವಾಡಿ ಕೇಂದ್ರದಲ್ಲಿ ಇದ್ದೀವಿ, ನಿಮಗೆ ನೋಡಬಹುದು ನೀವು ದೃಶ್ಯದಲ್ಲಿ ಯಾವ ರೀತಿ ಈಗಾಗಲೇ ಪೌಷ್ಟಿಕ ಆಹಾರ ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಪ್ರತಿಯೊಂದು ಆಹಾರ ಧಾನ್ಯ ಸಂಪೂರ್ಣವಾಗಿ ಕಳಪೆ ಮಟ್ಟದಿದೆ ಅಂತ ಹೇಳ್ಬಹುದು. ನೋಡಬಹುದು ಇದು ಈಗಾಗಲೇ ಏನ್ ಉಪ್ಪಿಟ್ಟಿರ್ಬೋದು, ಅದು ಮಾಡ್ಲಿಕ್ಕೆ ಖಾರ ಅಂತ ಹೇಳ್ತಾರ, ಸಂಪೂರ್ಣ ಕೆಂಪು ಕಲರ್ ಇರುತ್ತೆ. ನೋಡಬಹುದು ಇದು ಯಾವ ಕಲರ್ ಇದೆ ಖಾರ. ರವಾ ನೋಡಬಹುದು ನೀವು, ಇದು ಈಗಾಗಲೇ ಉಪ್ಪಿಟ್ಟು ಮಾಡ್ತಾರ ರವಾ ಸಂಪೂರ್ಣವಾಗಿ ಒಳಗಡೆ ಏನದಂದ್ರೆ ಹುಳಗಳು ಧೂಳಿನಿಂದ ಏನಂದ್ರೆ ರವಾ ಕೂಡಿದೆ. ಟೋಟಲ್ ಏನದಂದ್ರೆ ಯಾವ ರೀತಿ ಒಂದು ಕಚರ ಇದ್ದಂಗೆ ರವಾ ಇದೆ. ಇದು ನೋಡಬಹುದು ನೀವು, ನಾವು ತೋರಿಸ್ತಾ ಇದ್ದೀನಿ ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ. ಏನ್ ಬೆಲ್ಲ ಅಂತ ಕೊಡ್ತಾರ, ನಿಜಕ್ಕೂ ಮಕ್ಕಳು ಕೈ ಬೀಜ ಮತ್ತು ಬೆಲ್ಲ ಕೊಡ್ತಾರ. ಶೇಂಗಾ ಅಂತೂ ಕೊಡ್ತಾ ಇಲ್ಲ. ಶೇಂಗಾ ಮತ್ತು ಬೆಲ್ಲ ತಿಂದ್ರು ಪೌಷ್ಟಿಕಾಂಶ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾರ. ಆದ್ರೆ ಬೆಲ್ಲ ನೋಡಬಹುದು ನೀವು ಯಾವ ರೀತಿ ಕೆಂಪು ಮಣ್ಣು ಇದ್ದಂಗಿದೆ, ಸ್ಮೆಲ್ ಬರ್ತಾ ಇದೆ. ಇಂಥ ಬೆಲ್ಲ ಏನದಂದ್ರೆ ಕೊಡ್ತಾರ. ನೋಡಬಹುದು ನೀವು ಮೊಟ್ಟೆಗಳೇನದಂದ್ರೆ ಯಾವ ರೀತಿ ಬಾಲ್ ಏನದಂದ್ರೆ ನೀರಿನಲ್ಲಿ ಮೇಲ್ಗಡೆ ತೇಲ್ತಾವ ನೋಡಬಹುದು ನೀವು. ನಾವು ಒಳಗಡೆ ಹಾಕಿರೋ ಮೇಲ್ಗಡೆ ಬರ್ತಾ ಇವೆ. ಇಂಥ ಕಳಪೆ ಮಟ್ಟದ ಮೊಟ್ಟೆಗಳ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬಹುದು. ನೋಡಬಹುದು ನೀವು ಮೆಣಸಿನಕಾಯಿ ಇರಬಹುದು, ಮತ್ತೆ ಅದೇ ರೀತಿ ಅಲ್ಲಿ ನೋಡಬಹುದು ನೀವು ಕಡಲೆಬೇಳೆ ಒಳಗಡೆ ಹುಳಗಳು ಹತ್ತಿವೆ. ಇಂಥ ಕಳಪೆ ಮಟ್ಟದ ಆಹಾರ ಧಾನ್ಯ ನಿಜಕ್ಕೂ ಅಂಗನವಾಡಿಗಳಿಗೆ ಕೇಂದ್ರಗಳಿಗೆ ಸಪ್ಲೈ ಆಗ್ತಾ ಇದೆ. ಅಂಗನವಾಡಿ ಮಕ್ಕಳು ಈ ಒಂದು ಆಹಾರ ಏನಂದ್ರೆ ಸೇವಿಸುವ ನಿಜಕ್ಕೂ ಅವ್ರ ಅಪೌಷ್ಟಿಕತೆ ನಿವಾರಣೆ ಆಗ್ತದೇನೋ. ಅದೇ ರೀತಿ ಗರ್ಭಿಣಿಯರು ಬಾಣತಿಯರು ಏನಿರ್ತಾರ ಅವ್ರಿಗೆ ಕೂಡ ಮನೆ ಹೋಗಿ ಕೊಡ್ತೀವಿ ಅಂತ ಹೇಳ್ತಾರ. ಅವ್ರೇನಂದ್ರೆ ಇಂಥ ಆಹಾರ ಧಾನ್ಯ ಸೇವಿಸಬಹುದೇನು. ನೋಡಬಹುದು ನೀವು ಸಾಕಷ್ಟು ಮಿಲೆಟ್ ಲಡ್ಡು ಮಿಶ್ರಣ ಅಂತ ಹೇಳಿ ಸಾಕಷ್ಟು ಸರ್ಕಾರ ಏನಂದ್ರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಆಹಾರ ಧಾನ್ಯ ರೆಡಿ ಮಾಡಿ ಕೊಡ್ತಾರ. ಆದ್ರೆ ಆ ಆಹಾರ ಧಾನ್ಯ ನಿಜಕ್ಕೂ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ. ನಾವೀಗ ಇನ್ನೊಂದು ಅಂಗನವಾಡಿ ಕೇಂದ್ರದಲ್ಲಿದ್ದೀವಿ. ಅಂಗನವಾಡಿಗಳಿಗೆ ಏನ್ ಆಹಾರ ಧಾನ್ಯ ಪೂರೈಕೆ ಮಾಡ್ತಾರ ಸಾಕಷ್ಟು ಅದರಲ್ಲೂ ಕೂಡ ಅರ್ಧಂಬರ್ಧ ಕಮ್ಮಿ ಮಾಡಿ ಕೊಡ್ತಾ ಇದ್ದಾರೆ ಎಂಬ ಆರೋಪ ಅಂಗನವಾಡಿ ಕಾರ್ಯಕರ್ತರು ಕೇಳಿ ಬರ್ತಾ ಇದೆ. ನೋಡಬಹುದು ನೀವು ದೃಶ್ಯದಲ್ಲಿ ಯಾವ ರೀತಿ ಇದು ಬೆಲ್ಲ ಏನ್ ಮಕ್ಕಳಿಗೆ ಮೊದಲ ಪೌಷ್ಟಿಕಾಂಶ ಈ ಭಾಗದಲ್ಲಿ ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ. ಪೌಷ್ಟಿಕಾಂಶ ಹೆಚ್ಚಿಗಾಗ್ಲಿ ಅಂತ ಹೇಳಿ ಬೆಲ್ಲ ಮತ್ತು ಶೇಂಗಾ ಕೊಡ್ತಿರು. ನೋಡಬಹುದು ನೀವು ಬೆಲ್ಲ ಯಾವ ರೀತಿ, ಈ ಬೆಲ್ಲ ನಿಜಕ್ಕೂ ದನಗಳು ಕೂಡ ತಿಂಬಲ್ಲ ಅಂತ ಬೆಲ್ಲ ಏನದಂದ್ರೆ ಇವ್ರೇನದಂದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆ ಮಾಡ್ತಾ ಇದ್ದಾರೆ. ಟೋಟಲಿ ಹೇಳೋರು ಯಾರು ಇಲ್ದಂಗ್ ಕಾಣ್ತಾ ಇದೆ. ನೋಡಬಹುದು ನೀವು ಬೆಲ್ಲ ರವಾ ನೋಡಬಹುದು ನೀವು ಯಾವ ರೀತಿ ಇದು ಮಾಡುವ ಒಳಗಿನ ಸಾಕಷ್ಟು ಧೂಳು ಏನದಂದ್ರೆ ಹೋಗ್ತಾ ಇದೆ. ಅಂದ್ರೆ ಅರ್ಧ ರವಾ ಅರ್ಧ ಧೂಳು ಈ ರೀತಿ ಏನದಂದ್ರೆ ಕಳಪೆ ಮಟ್ಟದ ಆಹಾರ ಧಾನ್ಯ ಪೂರೈಕೆ ಮಾಡ್ತಾ ಇದ್ದಾರ. ಏನ್ ಆಹಾರ ಧಾನ್ಯ ಪೂರೈಕೆ ಮಾಡ್ತಾರ ಅವರೆಲ್ಲ ಒಂದ್ ಕಡೆ ಅರ್ಧಂಬರ್ಧ ಆಹಾರ ಧಾನ್ಯ ಕಳುವು ಮಾಡ್ತಾ ಇದಾರೆ ಅನ್ನೋದು ಆರೋಪ ಅಂಗನವಾಡಿ ಕಾರ್ಯಕರ್ತರದಾಗ ಅಂತ ಹೇಳ್ಬೋದು. ಈಗಲಾದರೂ ಸರ್ಕಾರ ಅಧಿಕಾರಿಗಳು ಏನ್ ಅಂಗನವಾಡಿ ಕೇಂದ್ರಗಳಲ್ಲಿ ಏನ್ ಕಳ್ಳಾಟ ನಡೀತಾ ಇದೆ, ಇನ್ನೊಂದೆಡೆ ಏನ್ ಕಳಪೆ ಆಹಾರ ಧಾನ್ಯ ಕೊಡ್ತಾ ಇದಾರ, ಅದು ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕಲ್ಯಾಣ ಕರ್ನಾಟಕದ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಆಹಾರದಲ್ಲಿ ಹುಳು ಪತ್ತೆಯಾಗಿದೆ, ಮಕ್ಕಳ ಹೊಟ್ಟೆ ಸೇರ್ತಾ ಇದೆ ವಿಷ ಆಹಾರ. ಅಂಗನವಾಡಿ ಮಕ್ಕಳಿಗೆ ಹುಳು ಹಿಡಿದ ರೇಷನ್ ಪೂರೈಕೆ ಆಗ್ತಾ ಇದೆ.